ಬೆಂಗಳೂರಿನಲ್ಲಿ ಬಿಬಿಎಂಪಿ ಸಿಬ್ಬಂದಿಯಿಂದ ಗೂಂಡಾಗಿರಿ ನಡೆದಿದೆ. ಎಸ್ಸಿ ಒಳ ಮೀಸಲಾತಿಯ ಸರ್ವೆಗೆ ಅಂತ ಬಂದಂತವರು ದಾದಾಗಿರಿ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಮನೆಯವರಿಂದ ಮಾಹಿತಿಯನ್ನೇ ಪಡೆಯದೆ ಬರೀ ಸ್ಟಿಕ್ಕರ್ ಅಂಟಿಸಿದ್ದಾರೆ ಎನ್ನುವುದು ಇವರ ಮೇಲಿರುವಂತಹ ಆರೋಪ. ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಬಂದಂತಹ ಪಾಲಿಕೆ ಸಿಬ್ಬಂದಿ. ಅದನ್ನ ಮನೆ ಮಾಲೀಕರು ಪ್ರಶ್ನೆ ಮಾಡಿದರೆ ಮನೆ ಮಾಲೀಕ ನಂದೀಶ್ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಚಿಕ್ಕಕಲಸಂದ್ರದ ಸಾರ್ವಭೌಮ ನಗರದಲ್ಲಿ ನಡೆದಂತಹ ಘಟನೆ ಇದು. ನಿನ್ನೆಯಷ್ಟೇ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಮಾಡ್ತಿಲ್ಲ, ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಮತ್ತೊಂದು ಘಟನೆ, ಇದು ದಾದಾಗಿರಿ ನಡೆದಿರುವಂಥದ್ದು. ಎಸ್ಸಿ ಒಳ ಮೀಸಲಾತಿಗೆ ಅಂತ ಸರ್ವೆಗೆ ಬಂದಂಥವ್ರು ಮನೆಯವರಿಂದ ಮಾಹಿತಿನೇ ಪಡೆದಿಲ್ಲ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾಹಿತಿ ಪಡೆದೆ ಸ್ಟಿಕ್ಕರ್ ಯಾಕೆ ಅಂಟಿಸಿದ್ರೆ ಅಂತ ಮನೆ ಮಾಲೀಕರು ಕೇಳಿದ್ರೆ ಅವ್ರಿಗೆ ಹೊಡಿತಾ ಇದ್ದಾರೆ, ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಚಿಕ್ಕಲಸಂದ್ರ ಸಾರ್ವಭೌಮ ನಗರದಲ್ಲಿ ನಡೆದಂತಹ ಘಟನೆ ಇದು. ಪಾಲಿಕೆ ಸಿಬ್ಬಂದಿಯ ಗೂಂಡಾವರ್ತನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿನ್ನೆ ಬೆಳಗ್ಗೆ ಎಸ್ಸಿ ಒಳ ಮೀಸಲಾತಿ ಸಮೀಕ್ಷೆಯ ವೇಳೆ ನಡೆದಂತಹ ಘಟನೆ ಇದು. ಮನೆ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಮನೆಯವರನ್ನ ಏನು ಪ್ರಶ್ನೆನೇ ಮಾಡದೆ, ಅವರಿಂದ ಮಾಹಿತಿಯನ್ನೇ ಪಡ್ಕೊಳ್ಳದೆ ಬರೀ ಸ್ಟಿಕ್ಕರ್ ಅಂಟಿಸಿ ಹೋಗಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಈ ರೀತಿ ಹಲ್ಲೆಯಾಗಿದೆ. ಒಂಬತ್ತು ಮುಕ್ಕಾಲು 10 ಗಂಟೆಗೆ ಬಂದು ಸ್ಟಿಕ್ಕರ್ ಏನೋ ಅಂಟಿಸೋದಕ್ಕೆ ಬಂದಿದ್ದಾರೆ. ಯಾರು ಕಸ ಗುಡ್ಸೋರು, ಬಿಬಿಎಂಪಿ ಕಸ ಗುಡ್ಸೋರು ಬಂದು ಸ್ಟಿಕ್ಕರ್ನ ಅಂಟಿಸೋದಕ್ಕೆ ಬಂದಿದ್ದಾರೆ. ನಮ್ಮ ಬಾಬಾ ಹೋಗಿ ಕೇಳಿದ್ದಾರೆ, ಸರ್ ನಮ್ದು ದಾಖಲಾತಿಗಳನ್ನ ಅವ್ರು ವಿತೌಟ್ ಡಾಕ್ಯುಮೆಂಟ್ಸ್ ಏನೂ ತಂದಿಲ್ಲ. ಸೊ ಕಸ ಗುಡ್ಸೋರು ಬಂದ್ಬಿಟ್ಟು ಸ್ಟಿಕ್ಕರ್ನ ಅಂಟಿಸೋದಕ್ಕೆ ಬಂದಿದ್ದಾರೆ. ಸೊ ಈಗ ನಮ್ಮ ರೈಟ್ಸ್ ಇದೆ ಅಲ್ವ, ನಾವು ಕೇಳಬೇಕು. ಸೊ ಇದು ಯಾವುದಕ್ಕೆ ಮಾಡ್ತಿದ್ದಾರೆ, ಏನು ಅನ್ನೋದನ್ನು ಕೇಳಿದ್ದಾರೆ. ಸೊ ನಮ್ದೇನು ಡಾಕ್ಯುಮೆಂಟ್ ದಾಖಲಾತಿಗಳನ್ನ ತಗೊಳ್ದೆ ಮಾಹಿತಿನ ಪಡೆದೇನೆ ಸರ್ ನೀವು ಇದು ಮಾಡ್ತೀರಾ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದನ್ನು ಪೂರ್ಣಗೊಳಿಸಿದೀವಿ ಅಂತೇಳಿ ಮಾಡೋದು ತಪ್ಪಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಅವ್ರು ನಮ್ಗೆ ಬೈದರು ಅಂತಾನೆ ಇವರು ಕೇಳಿದ್ದಾರೆ, ಕೇಳಿರೋದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಹಲ್ಲೆ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟು ಏನು ಮಾಡಿದ್ದಾರೆ, ಸೊ ಒಂದು 10 ನಿಮಿಷದಲ್ಲಿ ಅನಿಸುತ್ತೆ, ಸೊ ಮತ್ತೆ ವಾಪಸ್ ಹೋಗಿದ್ದಾರೆ. ಸೊ ಅದಾದ ನಂತರ ಮತ್ತೆ ಇವ್ರಿಗಿಂತ ಮುಂಚೆನೇ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೊ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಜೊತೆಲಿ ಏನು ಮಾತುಕತೆ ನಡೀತಾ ಗೊತ್ತಿಲ್ಲ. ಸೊ ಅಲ್ಲಿ ಮತ್ತೆ ನಮ್ಮ ಅಕ್ಕ ಬಾಬಾ ಅವರೆಲ್ಲ ಹೋಗೋ ಅಷ್ಟರಲ್ಲಿ ಸೊ ರಾಜಿ ಸಂಧಾನ ಮಾಡ್ಬಿಟ್ಟು ಸರ್ ಏನಾಯಿತು, ಇದು ನಡೆದಿದ್ದು ಘಟನೆ ನಡೆದಿದ್ದು ಅರೌಂಡ್ 9:30. ಆಗ ಒಬ್ಬರು ಕಾರ್ಯಕರ್ತರು ಬರ್ತಾರೆ ಸರ್, ಕಸ ಗುಡಿಸೋ ಬಿಬಿಎಂಪಿ ಸಿಬ್ಬಂದಿ ಏನಿರ್ತಾರೆ ಅವ್ರು ಬಂದು ಏಕಾಏಕಿ ನಮಗೇನು ಹೇಳದೆ ಸ್ಟಿಕ್ಕರನ್ನು ಅಳವಡಿಸ್ತಾರೆ. ಇದನ್ನು ನಮ್ಮ ತಂದೆ ಪ್ರಶ್ನೆ ಮಾಡಿದ್ರು, ಏನು ಫಾರ್ಮಾಲಿಟೀಸ್ ಇಲ್ಲ, ನೀದರ್ ಹಿ ವಾಸ್ ಕ್ಯಾರಿಂಗ್ ಎನಿ ಡಾಕ್ಯುಮೆಂಟ್ಸ್ ಅನ್ನೋ ಕ್ವಶನ್ ಮಾಡಿದ್ರು ಸರ್. ಆ ಕ್ವಶನ್ ಮಾಡಿದ್ದಕ್ಕೆ ನಾನು ಇಲ್ಲ, ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರು. ಹೇಳ್ಬಿಟ್ಟು ಹೋದ್ರು ಸರ್. ಅವರು ಹೋಗಿ ಒಂದು ಹಾಫ್ ಅನ್ ಅವರ್ ಎಸ್ಸಿ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಶಾಂತಮೂರ್ತಿ ಈಗ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಒಂದು ಸರ್ವೆ ಅಂತ ಬಂದಾಗ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ, ಆದ್ರೆ ಇದೇನಿದು ಸ್ಟಿಕ್ಕರ್ ಅಂಟಿಸೋದೇ ಸರ್ವೆ ಆಗ್ಬಿಟ್ಟಿದ್ಯಾ? ಆದದ್ದೇನು? ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಯಾರು, ಏನ್ ಕ್ರಮ ಆಗ್ತಾ ಇದೆ? ಎಸ್ ಪ್ರತಿಮಾ, ಈಗಾಗಲೇ ಏನು ಒಳ ಮೀಸಲಾತಿ ಸರ್ವೆಯನ್ನು ನಡೆಸೋದಕ್ಕೆ ಬಿಬಿಎಂಪಿಗೆ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ನಿನ್ನೆ ಅಷ್ಟೇ ಇದು ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ಅನಾವರಣ ಆಗಿತ್ತು. ಅಂದರೆ ಮಾಹಿತಿಯನ್ನು ಪಡೆಯದೆ ಸ್ಟಿಕ್ಕರ್ಗಳನ್ನ ಅಳವಡಿಕೆ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಚಿಕ್ಕಲಸಂದ್ರದ ಸಾರ್ವಭೌಮ ನಗರ ಏನಿದೆ, ಇಲ್ಲಿ ಮನೆಗೆ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊ ಹೋಗ್ತಿದ್ರು. ಅದರಲ್ಲೂ ಪೌರ ಕಾರ್ಮಿಕರು ಸ್ಟಿಕ್ಕರ್ಗಳನ್ನು ಅಂಟಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಮನೆ ಮಾಲೀಕರಾದಂಥ ನಂದೀಶ್ ಅನ್ನುವರು ಪ್ರಶ್ನೆಯನ್ನು ಮಾಡ್ತಾರೆ, ಯಾಕೆ ನೀವು ಮಾಹಿತಿಯನ್ನು ಪಡ್ಕೊಳ್ತಾ ಇಲ್ಲ ಅಂತ. ಆ ಒಂದು ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಹಾಗೆ ಪಾಲಿಕೆ ಸಿಬ್ಬಂದಿ ಆ ಜಗಳಕ್ಕೆ ಹೋಗ್ತಾರೆ. ಜೊತೆಗೆ ಹಲ್ಲೆಯನ್ನು ಕೂಡ ಮಾಡೋದಕ್ಕೆ ಯತ್ನವನ್ನು ಮಾಡಿರುವಂಥದ್ದು. ಈ ದೃಶ್ಯ ಕೂಡ ಸಿಸಿಟಿವಿಯಲ್ಲೂ ಕೂಡ ಈ ಒಂದು ದೃಶ್ಯ ಸರಿಯಾಗಿದೆ, ನೀವು ಗಮನಿಸ್ತಾ ಇರ್ಬೋದು. ಆ ಒಂದು ವ್ಯಕ್ತಿಯನ್ನು ಮನೆಯ ಮಾಲೀಕರು ಇರ್ತಾರೆ, ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಪೌರ ಕಾರ್ಮಿಕರ ಸೂಪರ್ವೈಸರ್ ಯಾರಿದ್ದಾರೆ ಸುರೇಶ್ ಅನ್ನುವಂಥ ವ್ಯಕ್ತಿ, ಆ ವ್ಯಕ್ತಿ ಕಾಲಿನಿಂದ ಒದೆಯೋಕ್ಕೂ ಕೂಡ ಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಅವರನ್ನ ತಳ್ಳಾಡಿ ನೂಕಾಡಿ ಒಂದು ಗಲಾಟೆಯನ್ನು ಮಾಡಿರುವಂಥದ್ದು. ಜೊತೆಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಹಲ್ಲೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಈಗ ಆರೋಪ ಕೇಳಿಬರ್ತದೆ. ಜೊತೆಗೆ ಸುಬ್ರಹ್ಮಣ್ಯಪುರದ ಪೊಲೀಸ್ ಠಾಣೆಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಕುಟುಂಬಸ್ಥರು ಹೋಗಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ರಾಜಿಯನ್ನು ಮಾಡಿಸೋದಕ್ಕೆ ಮುಂದಾಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಈ ಒಂದು ಘಟನೆಯಿಂದ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಸಿಬ್ಬಂದಿಗಳು ಗೂಂಡಾಗಿರಿಯನ್ನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಈಗ ಅವರ ಕುಟುಂಬದಿಂದ ವ್ಯಕ್ತ ಆಗ್ತಾ ಇದೆ. ಸದ್ಯ ಈ ಒಂದು ಘಟನೆಗೆ ಯಾವ ರೀತಿ ಪಾಲಿಕೆ ಸ್ಪಂದಿಸುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಪ್ರತಿಮಾ, ಎಸ್ ಶಾಂತಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ.